ತುಪ್ಪ ಹಾಗೂ ಗೋಧಿ ಹಿಟ್ಟನ್ನ ಉಪಯೋಗಿಸಿ ಬೇಕರಿಯಲ್ಲಿ ಸಿಗುವ ಬಿಸ್ಕೆಟ್ನಷ್ಟೇ ರುಚಿಯಾದ ಹಾಗೂ ಗರಿಗರಿಯಾದ ಕೋಕೋನಟ್ ಕುಕೀಸ್ ಅನ್ನ ಮಾಡೋಣ. ಇಲ್ಲಿ ಮೈದಾವನ್ನಾಗ್ಲಿ ಬೆಣ್ಣೆಯನ್ನಾಗ್ಲಿ ಬಳಸಿಲ್ಲ. ಹಾಗೆಯೇ ಓವನ್ ಅನ್ನ ಬಳಸದೆ ಕಡಾಯಿಯಲ್ಲಿ ಈ ಒಂದು ಕೋಕೋನಟ್ ಕುಕೀಸ್ ಅನ್ನ ಮಾಡಬಹುದು. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಪಾತ್ರೆಗೆ ಅರ್ಧ ಕಪ್ ತುಪ್ಪ ಹಾಗೂ ಅರ್ಧ ಕಪ್ ಸಕ್ಕರೆ ಪುಡಿಯನ್ನ ಹಾಕಿ ಚೆನ್ನಾಗಿ ಕಲಸಿ. ತುಪ್ಪದಲ್ಲಿ ಸಕ್ಕರೆ ಪೂರ್ತಿಯಾಗಿ ಕರಗಬೇಕು. ಇದರ ಬಣ್ಣ ಕೂಡ ಬದಲಾಗುತ್ತೆ. ಸುಮಾರು 5 ನಿಮಿಷದ ತನಕ ಕೈ ಬಿಡದೆ ಕಲಸುತ್ತಿರಬೇಕು. ನಂತರ ಒಂದು ಜರಡಿಯನ್ನಿಟ್ಟು ಅದಕ್ಕೆ 1 ಕಪ್ ಗೋಧಿ ಹಿಟ್ಟು, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಉಪ್ಪು, 2 ಟೇಬಲ್ ಸ್ಪೂನ್ ಹಾಲಿನ ಪುಡಿ, ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಇವೆಲ್ಲವನ್ನ ಒಂದೊಂದಾಗಿ ಸೇರಿಸಿ ಜರಡಿ ಮಾಡಿ. ಹೀಗೆ ಮಾಡೋದ್ರಿಂದ ಹಿಟ್ಟಿನಲ್ಲಿ ಗಂಟುಗಳೇನಾದ್ರೂ ಇದ್ರೆ ಹೊರಟೋಗುತ್ತೆ. ಇವೆಲ್ಲವನ್ನ ಚೆನ್ನಾಗಿ ಕಲಸಿಕೊಳ್ಳಿ. ಕಲಸುವಾಗ ಹಾಲನ್ನಾಗ್ಲಿ ನೀರನ್ನಾಗ್ಲಿ ಹಾಕಬಾರದು. ತುಪ್ಪದಲ್ಲಿಯೇ ಚೆನ್ನಾಗಿ ಬೆರೆಯಬೇಕು. ಈಗ ಇದಕ್ಕೆ 1/4 ಕಪ್ ಕೊಬ್ಬರಿ ತುರಿ ಅಥವಾ ಡೆಸಿಕೇಟೆಡ್ ಕೋಕೋನಟ್ ಪುಡಿಯನ್ನ ಹಾಕಿ ಕೈಯಲ್ಲಿ ಚೆನ್ನಾಗಿ ಕಲಸಿ. ಇಲ್ಲಿ ಹಿಟ್ಟನ್ನ ನಾದುವ ಅವಶ್ಯಕತೆ ಇಲ್ಲ. ಕಲಸಿಕೊಂಡಿರುವ ಹಿಟ್ಟಿನಲ್ಲಿ ಮಧ್ಯಮ ಗಾತ್ರದ ಉಂಡೆಯನ್ನ ಮಾಡಿ ಕೊಬ್ಬರಿ ತುರಿಯಲ್ಲಿ ಹೊರಳಿಸಿ ಅಂಗೈಯಲ್ಲಿ ನಿಧಾನಕ್ಕೆ ಒತ್ತಿ. ಒಂದು ಕೇಕ್ ಟಿನ್ ಅಥವಾ ಪ್ಲೇಟ್ ಮೇಲೆ ಬಟರ್ ಪೇಪರ್ ಅನ್ನ ಇಟ್ಟು ಅದರ ಮೇಲೆ ಬಿಸ್ಕೆಟ್ ಅನ್ನ ಇಡಿ. ಈಗ ದಪ್ಪ ತಳದ ಕಡಾಯಿಯನ್ನ ಮಧ್ಯಮ ಉರಿಯಲ್ಲಿ 10 ನಿಮಿಷ ಮುಚ್ಚಳವನ್ನ ಮುಚ್ಚಿ ಮೊದಲೇ ಬಿಸಿ ಮಾಡಿಟ್ಕೊಳ್ಬೇಕು. ನಂತರ ಉರಿಯನ್ನ ಸಣ್ಣ ಮಾಡಿ ಮಾಡಿಕೊಂಡಿರುವ ಕೊಬ್ಬರಿ ಬಿಸ್ಕೆಟ್ ಅನ್ನ ಕಡಾಯಿಯೊಳಗೆ ಇಟ್ಟು 20 ನಿಮಿಷ ಕಡಿಮೆ ಉರಿಯಲ್ಲಿ ಬೇಯಿಸಿ. ಓವನ್ ನಲ್ಲಿ ಮಾಡೋದಾದ್ರೆ 180 ಡಿಗ್ರಿಯಲ್ಲಿ 10 ನಿಮಿಷ ಪ್ರೀ ಹೀಟ್ ಮಾಡಿದ ನಂತರ 12 ರಿಂದ 15 ನಿಮಿಷ ಬೇಯಿಸಿ. ಬಿಸಿ ಬಿಸಿ ಇದ್ದಾಗ ಕುಕ್ಕೀಸ್ ಅನ್ನ ತೆಗಿಬಾರದು. ಅದು ತುಂಬಾ ಸಾಫ್ಟ್ ಆಗಿರುತ್ತೆ. ಪೂರ್ತಿಯಾಗಿ ಆರಿದ ನಂತರ ತೆಗೆಯಿರಿ. ಹಾಗಿದ್ರೆ ನೀವು ಕೂಡ ಈ ಕೋಕೋನಟ್ ಕುಕ್ಕೀಸ್ ಅನ್ನ ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.